ಕೇರಳ ದುರಂತದಲ್ಲಿ ವಯನಾಡ್ನ 3 ಗ್ರಾಮಗಳು ನಾಮಾವಶೇಷವಾಗ್ಬಿಟ್ಟಿದೆ. ಈ ಬೆನ್ನಲ್ಲೇ ರಾಜ್ಯಕ್ಕೂ ಕೂಡ ಇದು ಎಚ್ಚರಿಕೆಯ ಗಂಟೆ. ಕರ್ನಾಟಕದಲ್ಲಿ ಇಲ್ಲಿ ತನಕ 1272ಕ್ಕೂ ಹೆಚ್ಚು ಸಲ ಭೂಕುಸಿತ ವಿವಿಧ ಜಾಗದಲ್ಲಾಗಿದೆ. ಈ ಹಿಂದೆ ರಾಜ್ಯ ಸರ್ಕಾರ ಗುಡ್ಡ ಕುಸಿತ ಅಧ್ಯಯನಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. 2021ರಲ್ಲಿ ಭೂಕುಸಿತ ತಡೆಗಟ್ಟುವ ಸಮಿತಿ ಭೂಕುಸಿತ ಆಗದಂತೆ ತಡೆಗಟ್ಟೋ ಬಗ್ಗೆ ಒಂದು ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿತ್ತು. ಆದರೆ ಸರ್ಕಾರ ಭೂಕುಸಿತ ತಡೆಗೆ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ನಿರ್ಲಕ್ಷ್ಯ ಮಾಡಿದೆ. ಹಾಗಾದರೆ ವರದಿಯಲ್ಲಿ ಏನೇನು ಉಲ್ಲೇಖ ಆಗಿದೆ, ರೀಸನ್ಸ್ ಏನೇನು, ಮುಂಜಾಗ್ರತಾ ಕ್ರಮದ ಬಗ್ಗೆ ಏನು ಉಲ್ಲೇಖ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ರಾಜ್ಯದ 8 ಜಿಲ್ಲೆಗಳ 24 ತಾಲೂಕುಗಳಲ್ಲಿ ಭೂಕುಸಿತ ಪ್ರದೇಶ ಅಂತ ಐಡೆಂಟಿಫೈ ಮಾಡಲಾಗಿದೆ. ಇದು ಅಲ್ಲಿನ ಪದರಗಳನ್ನು ಅಧ್ಯಯನ ಮಾಡಿ ಅಲ್ಲಾಗ್ತಾ ಇರುವಂತಹ ಕಾಮಗಾರಿಯ ಸೋಗಿನಲ್ಲಿ ಪರಿಸರದ ಮೇಲೆ ದಾಳಿಗಳನ್ನು ಮಾಡಿರೋದು. ಪ್ರತಿ ವರ್ಷ ಹೆಚ್ಚು ಮಳೆಯಾಗುವಂತಹ ಪ್ರದೇಶ ಗುರುತು ಮಾಡುವಂತೆ ವರದಿಯಲ್ಲಿ ಹೇಳಲಾಗಿತ್ತು. ಸೊ ಇದರ ರಿಪೋರ್ಟನ್ನು ತಗೊಳ್ಳಿ, ಅವಾಗ ಈಸಿ ಆಗುತ್ತೆ ಐಡೆಂಟಿಫೈ ಮಾಡೋದಕ್ಕೆ ಅಂತ. ಭೂಕುಸಿತ ಪ್ರದೇಶ, ಅಪಾಯ ಪ್ರದೇಶ ಅಂತ ಸೂಚನಾ ಫಲಕಗಳನ್ನು ಅಳವಡಿಸುವುದು, ಅಂದರೆ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ಚಟುವಟಿಕೆ ಮಾಡಬಾರ್ದು ಅನ್ನೋದು ಕೂಡ ಈ ಅಭಿಪ್ರಾಯದ ಭಾಗ ಆಗ್ತಾ ಇದೆ. ತಡೆಗೋಡೆ ನಿರ್ಮಾಣ ಹಾಗೂ ಭೂಕುಸಿತದ ಪ್ರದೇಶದಲ್ಲಿರುವಂತಹ ನಿವಾಸಿಗಳನ್ನು ಸ್ಥಳಾಂತರ ಮಾಡೋದು. ಮತ್ತು ಇದು ನೋಡಿ ಸವಾಲಿನ ಕೆಲಸ, ಯಾಕಂದರೆ ಇಡೀ ಊರಿಗೂರಿಗೆ ಅಲ್ಲಿ ಪುನರ್ವಸತಿ ಕಲ್ಪಿಸುವಂತಹ ಕೆಲಸ ಮಾಡಬೇಕಾಗತ್ತೆ. ಬಟ್ ಅದು ನಿಜವಾಗ್ಲೂ ಆಗುತ್ತಾ ಅನ್ನೋದು ಪ್ರಶ್ನೆ. ವಿವಿಧ ಇಲಾಖೆಗಳ ಜೊತೆಗೆ ಸಮನ್ವಯವನ್ನು ಸಾಧಿಸಿ, ಒಂದು ಕಮ್ಯುನಿಕೇಷನನ್ನು ಸಾಧಿಸಿ, ಜೊತೆಗೆ ಎಲ್ಲಿ ಸಮಸ್ಯೆ ಇದೆಯೋ ಆ ಭಾಗದಲ್ಲಿ ಒಟ್ಟಾಗಿ ಕೆಲಸ ಮಾಡಿ ಅಂತ ಸೂಚನೆಯನ್ನು ಕೊಡಲಾಗಿತ್ತು. ತುರ್ತು ಕ್ರಮಕ್ಕೆ ಸಿದ್ಧವಾಗಿ ಇರುವಂತೆ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದ್ರ ಅಗತ್ಯ ಇದೆ ಅಂತ ಈ ಸಮಿತಿಯ ಸದಸ್ಯರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಮೇಲ್ಕಂಡ ಯಾವುದೇ ಕ್ರಮಗಳನ್ನು ಸರ್ಕಾರ ಇಲ್ಲಿ ತನಕ ಮಾಡಿಲ್ಲ. ಕೇರಳದಲ್ಲೂ ಆಗಿದ್ದೂ ಇದೆ. ಅಲ್ಲಿ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಹಾಗೂ ಕಸ್ತೂರಿ ರಂಗನ್ ಎರಡೆರಡು ವರದಿಯನ್ನು ಕೂಡ ಅದರ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಅಂತ ಹೇಳಿ ಕಸದ ಬುಟ್ಟಿಗೆ ಎಸೆಯುವಂತಹ ಕೆಲಸವನ್ನು ಅಲ್ಲಿನ ಸರ್ಕಾರ ಮಾಡ್ತು. ಪರಿಣಾಮ ಏನು ಇವತ್ತು ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಭೂಕುಸಿತಕ್ಕೆ ಕಾರಣಗಳು ಏನು ಅನ್ನೋದನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಅರಣ್ಯ ಒತ್ತುವರಿ, ಪರಿಸರದ ಮೇಲೆ ನಿರಂತರವಾಗಿ ದಬ್ಬಾಳಿಕೆಯನ್ನ ಮಾಡಲಾಗ್ತಾ ಇದೆ ಹಾಗೂ ಅರಣ್ಯ ಭಾಗಗಳನ್ನು ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆಗಳಿಗೆ ಬಳಸಲಾಗ್ತಾ ಇದೆ. ಇದೂ ಕಾರಣ ಆಗ್ತಾ ಇದೆ. ಅಕ್ರಮ ಗಣಿಗಾರಿಕೆ, ನಿರಂತರವಾಗಿ ಕಲ್ಲು ಕ್ವಾರಿಗಳ ಚಟುವಟಿಕೆಗಳು ಆ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಆಗ್ತಾ ಇರೋದ್ರಿಂದ ಅದರ ನೇರ ಎಫೆಕ್ಟು ಭೂ ಸವಕಳಿ ಆಗುವಂತೆ ಮಾಡ್ತಾ ಇದೆ ಅನ್ನೋದು ಇಲ್ಲಿ ರೀಸನ್ನು. ಅರಣ್ಯ ಪ್ರದೇಶಗಳಲ್ಲಿ ರಸ್ತೆ ಮತ್ತು ಮನೆಗಳನ್ನು ನಿರ್ಮಾಣ ಮಾಡಿರುವುದು ಹಾಗೂ ಕಮರ್ಷಿಯಲ್ ಆಕ್ಟಿವಿಟೀಸ್ ಹೆಚ್ಚಾಗಿ ಆಗ್ತಾ ಇರೋದು ಅಲ್ಲಿ ಆ ಭೂಮಿಯನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಕಾಡು ಮತ್ತು ಗುಡ್ಡಗಳನ್ನು ಬೇಕಾಬಿಟ್ಟಿಯಾಗಿ ಕಡಿಯೋದು, ಇಳಿಜಾರಿನಲ್ಲಿ ಕಡಿದು ಬಿಡೋದು, ಅಥವಾ ಎಷ್ಟಡಿ ಎಷ್ಟು ಆಳ ಅಂತಿಲ್ಲ, ಬೇಕಾಬಿಟ್ಟಿಯಾಗಿ ಕಡಿಯೋದ್ರಿಂದ ಭೂಕುಸಿತ ಆಗ್ತಾ ಇದೆ. ಭೂಮಿಗೆ ಎಲ್ಲವನ್ನ ತಡೆದುಕೊಳ್ಳುವಂತಹ ಶಕ್ತಿ ನಿಧಾನವಾಗಿ ಕ್ಷೀಣಿಸ್ತಾ ಇದೆ ಅನ್ನೋದು ರಿಪೋರ್ಟ್ನಲ್ಲಿದೆ.